ಶಾಸ್ತ್ರಿಗಳೇ, ದ್ವಾದಶ ರಾಶಿಗಳ ವಾರದ ಫಲವನ್ನು ನೋಡಿದ್ವಿ. ನಮ್ಮ ಜೊತೆ ಒಬ್ರು ಕಾಲರ್ ಹಿಡಿದರೆ ಮಾತಾಡಿಸ್ತಾ ಹೋಗೋಣ. ಚಿಕ್ಕಮಗಳೂರಿನಿಂದ ಸೋಮಶೇಖರ್ ಅವರು ಕರೆ ಮಾಡಿದ್ದಾರೆ. ನಮಸ್ಕಾರ ಸೋಮಶೇಖರ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ ಮೇಡಮ್. 4/7/1988. 1988. ಹುಟ್ಟಿದ ಸಮಯವನ್ನ ತಿಳಿಸಿ. ಸೋಮವಾರ ಮೇಡಮ್. ಸೋಮವಾರ ರಾತ್ರಿ 11 ಗಂಟೆಗೆ. ರಾತ್ರಿ 11 ಗಂಟೆಗೆ. ಏನ್ ಪ್ರಶ್ನೆ ಇತ್ತು ಮೇಡಮ್? ಅದೇ ನಮ್ದು ಕೆಲ್ಸದ್ದು ಇದು ಮತ್ತೆ ಸಾಲದ ಸಮಸ್ಯೆ, ದುಡ್ಡಿಂದು. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ನಮಸ್ಕಾರ ಸೋಮಶೇಖರ್ ಅವರು. ನಮಸ್ತೆ ಸ್ವಾಮಿ. ನಮಸ್ಕಾರ. ನಮಸ್ಕಾರ. ಪಾಪ ನೀವು ಹೇಳಿದ್ರಿ ಏನು ಕೆಲಸದ ಒತ್ತಡ, ಸಾಲದ ಒತ್ತಡ ಇತ್ಯಾದಿ ಅಲ್ವಾ? ಪ್ರಸ್ತುತ ನಿಮ್ಮ ಜಾತಕವನ್ನು ಗಮನಿಸಿದ್ರೆ ಇದು ಈಗ ಬುಧ ದಶೆಯಲ್ಲಿ ತಮಗೆ ನಡೀತಾ ಇರತಕ್ಕಂಥ ರಾಹು ಭುಕ್ತಿ ನಡೀತಾ ಇದೆ. 2028 ಮಾರ್ಚ್ವರೆಗೆ ಈ ಒಂದು ಭುಕ್ತಿ ಇದೆ. ಅದು ಲಗ್ನದಲ್ಲಿ ಚಂದ್ರ ಮತ್ತು ರಾಹು ಸೇರಿದಾಗ ಆಲೋಚನೆಗಳ ಭಾರ ಜಾಸ್ತಿ ಆಗುವ ಸಾಧ್ಯತೆ ಸೂಚಿಸ್ತಾ ಇದೆ. ಹೀಗಾಗಿ ಒಂದು ಸಲ ಯಾವುದಾದ್ರೂ ಹತ್ತಿರದಲ್ಲಿ ಸುಬ್ರಹ್ಮಣ್ಯ ಸನ್ನಿಧಾನ ಕ್ಷೇತ್ರ ದರ್ಶನ ಮಾಡೋದು ತುಂಬ ಒಳ್ಳೆಯದು. ಸಾಧ್ಯವಾದರೆ ನಮ್ಮ ಕುಕ್ಕೆಗೋ ಅಥವಾ ಘಾಟಿ ಸುಬ್ರಹ್ಮಣ್ಯಕ್ಕೂ ಹೋಗಿ ಒಂದು ವಿಶೇಷ ಮಹಾಪೂಜೆ ಸಲ್ಲಿಸಿ ಆ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ್ಬಂದರೆ ತುಂಬ ಒಳ್ಳೆಯದು. ಇದು ನಮ್ಮನ್ನು ಸ್ವಲ್ಪ ಈ ಭಾರದಿಂದ ಸ್ವಲ್ಪ ತಪ್ಪಿಸಿ ನಮಗೊಂದು ಶಾಂತಿ ಏರ್ಪಾಡು ಮಾಡಿಕೊಡುತ್ತೆ. ಮನಸ್ಸಿಗೆ ಒಂದು ನಿರಾಳತೆ ಇದೆಯಪ್ಪ ಅನ್ನೋದನ್ನು ತಂದುಕೊಡುತ್ತೆ. ಕೆಲಸದಲ್ಲೂ ಅಷ್ಟೇ, ಕರ್ಮಾಧಿಪತಿ ಕುಜನೇ ಆಗಿದ್ದಾನೆ. ಹೀಗಾಗಿ ಸುಬ್ರಹ್ಮಣ್ಯನ ಆರಾಧನೆ ನಿಮ್ಮ ಪಾಲಿಗೆ ಒಂದು ವರವಾಗುತ್ತೆ. ಪ್ರತಿ ಮಂಗಳವಾರ ಸುಬ್ರಹ್ಮಣ್ಯ ಸನ್ನಿಧಾನಕ್ಕೆ ಸ್ವಲ್ಪ ಕೊಬ್ಬರಿ, ಕಲ್ಲು ಸಕ್ಕರೆ ಅದನ್ನು ಸಮರ್ಪಣೆ ಮಾಡಿ. ಇದು 2028 ಮಾರ್ಚ್ವರೆಗೆ ನಿರಂತರವಾಗಿ ಶ್ರದ್ಧೆಯಿಂದ ಮಾಡಿ. ಖಂಡಿತ ಇದರಿಂದ ಹೊರಗೆ ಬರ್ತೀರಾ. ಕೆಲವೇ ವಾರಗಳಲ್ಲಿ ಹೊರಗೆ ಬರ್ತೀರಾ. ಒಳ್ಳೆಯದ. ಧನ್ಯವಾದಗಳು ಸೋಮಶೇಖರ್ ಅವರೇ. ಈಗ ಸಕಲೇಶ್ಪುರದಿಂದ ವಿಜಯ್ ಕರೆ ಮಾಡಿದ್ದಾರೆ. ನಮಸ್ಕಾರ ವಿಜಯ್ ಅವರೇ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ನಿಮ್ಮ ಡೇಟ್ ಆಫ್ ಬರ್ತ್ ಅನ್ನ ತಿಳಿಸಿ. 19/4/1968. 19/4/1948. ಓಕೆ, ಹುಟ್ಟಿದ ಸಮಯವನ್ನ ತಿಳಿಸಿ. 3:15 ರಿಂದ 3:15. ಮಧ್ಯಾಹ್ನ 3:15 ರಿಂದ 3:15. ಓಕೆ, ಶಾಸ್ತ್ರಿಗಳಿದ್ದಾರೆ, ಮಾತಾಡಿ. ವಿಜಯವರೇ ನಮಸ್ಕಾರ. ನಮಸ್ತೆ. ನಮಸ್ಕಾರ. ಏನು ತಮ್ಮ ಪ್ರಶ್ನೆ? ಸರ್, ಇದು 2 ವರ್ಷದಿಂದ ನನ್ ಕಣ್ಣಿನ ತೊಂದರೆ ಇದೆ. ಒಂದ್ ಕಣ್ಣು ಆಪರೇಷನ್ ಆಗಿದೆ, ಅದೇನು ಅಷ್ಟೇನು ಕಾಣಿಸ್ತಾ ಇಲ್ಲ. ಈಗ ಇದೊಂದು 1 ವರ್ಷದಿಂದ ಮತ್ತೊಂದು ಕಣ್ಣು ಆಪರೇಷನ್ ಆಗಿದೆ. ಅದು ಹೇಗೆ, ಮುಂದೆ ಏನಕ್ಕೆ ತೊಂದರೆ ಇದೆಯಾ, ಕಾಣಿಸುತ್ತಾ ಹೇಗೆ ಅಂತ? ಆಗಲಿ ನೀವು ಆತಂಕಕ್ಕೊಳಗಾಗೋ ಅವಶ್ಯಕತೆ ಇಲ್ಲ, ಯೋಚನೆ ಮಾಡಬೇಡಿ. ಈಗ ಶನಿ ದಶೆಯಲ್ಲಿ ತಮಗೆ ಶನಿ ಭುಕ್ತಿ ನಡೀತಾ ಇದೆ, ಆಯಿತಾ? ಶನೈಶ್ಚರ ನಿಮಗೆ ಅಷ್ಟಮದಲ್ಲಿದ್ದಾನೆ. ಹೀಗಾಗಿ ಒಂದು ಭಯವನ್ನು ಉಂಟು ಮಾಡ್ತಾನೆ. ಅಷ್ಟಮ ಸ್ಥಾನ ಅದು ಭಯಸ್ಥಾನ, ಹೌದು. ಹೀಗಾಗಿ ಆ ಭಯದಿಂದ ನಿಮಗೆ ಹೀಗಾಗ್ತಾ ಇದೆ. ಭಯವೇ ಎಷ್ಟೋ ಬಾರಿ ನಮ್ಮನ್ನು ಅತಂತ್ರ ಸ್ಥಿತಿಗೆ ತಳ್ಳಿಬಿಡುತ್ತೆ. ಹೀಗಾಗಿ ಭಯ ನಿವಾರಣೆಗೆ ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಬೇಕು. ಭಯಕೃತ್ ಭಯನಾಶನಃ ಅಂತ ಅಲ್ಲಿ ಬರ್ತದಲ್ಲ. ಹೀಗಾಗಿ ವಿಷ್ಣು ಸಹಸ್ರನಾಮ ಪ್ರತಿ ದಿವಸ ಹೇಳ್ಕೊಳ್ಳಿ. ಏನು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಲಗ್ನದಲ್ಲಿ ಗುರುವಿದ್ದರೆ ಅದೊಂದು ಬಲ. ಹೀಗಾಗಿ ಅಂಥ ಪ್ರಮಾದಗಳೇನು ಸಂಭವಿಸೋದಿಲ್ಲ. ವಿಷ್ಣು ಸಹಸ್ರನಾಮದ ಜೊತೆಗೆ ಶನೈಶ್ಚರ ಕವಚವನ್ನು ಹೇಳ್ಕೊಳ್ಳಿ ಬಂದರೆ, ಇಲ್ಲ ಕೇಳಿಸ್ಕೊಳ್ಳಿ. ಸರಳವಾಗಿದೆ, ಏನು ಆತಂಕ ಪಡುವ ಅವಶ್ಯಕತೆ ಖಂಡಿತ ಇಲ್ಲ. ಒಳ್ಳೆಯದಾಗಲಿ. ಧನ್ಯವಾದಗಳು ವಿಜಯ್ ಅವರೇ. ನಾವೀಗ ಕಾರ್ಯಕ್ರಮದ ಕೊನೆ ಘಟ್ಟದಲ್ಲಿದ್ದೀವಿ. ವಾರದ ವಿಶೇಷ ಮಂತ್ರ ಯಾವುದು ಅನ್ನೋದನ್ನು ನೋಡೋಣ. ಶಾಸ್ತ್ರಿಗಳೇ, ಈ ವಾರದ ವಿಶೇಷ ಮಂತ್ರವನ್ನು ತಿಳಿಸೋದಾದರೆ? ಖಂಡಿತ. ನಾನಾಗಲೇ ಹೇಳಿದೆ, ನಾಗನ ಕಾಳಸರ್ಪ ದೋಷ ಅಂಥದ್ದೊಂದು ಸಮಸ್ಯೆ ಎದುರಾಗ್ತಾ ಇದೆ ಅಂತ. ಆ ನಿವಾರಣೆಗೆ ಒಂದು ಮಂತ್ರವನ್ನು ಗಮನಿಸಿ. ಇದನ್ನು ಪ್ರತಿ ದಿವಸ ಹೇಳಿಕೊಳ್ಬಹುದು. ನಮಸ್ತೆ ಸರ್ವಲೋಕೇಶ, ನಮಸ್ತೆ ಲೋಕವಂದಿತ, ನಮಸ್ತೇಸ್ತು ಸದಾ ನಾಗ, ತ್ರಾಹಿ ಮಾಂ ದುಃಖ ಸಾಗರ ಅಂತ. ದುಃಖ ಸಾಗರದಿಂದ ನಮ್ಮನ್ನು ಕಾಪಾಡ್ತಕ್ಕಂಥವನು ಯಾರಪ್ಪ ಅಂದರೆ ನಾಗ ಆಗಿದ್ದಾನೆ. ಹೀಗಾಗಿ ಇಂತಹ ನಾಗನಿಗೆ ನಾವು ನಮಸ್ಕಾರ ಸಲ್ಲಿಸೋಣ ಅಂತ ಈ ಮಂತ್ರವನ್ನು ಪ್ರತಿ ದಿವಸ ಎಷ್ಟು ಸಲ ಹೇಳ್ಕೋಬೇಕಪ್ಪ ಅಂದರೆ ಕನಿಷ್ಠ 28 ಸಲ ಹೇಳ್ಕೊಂಡ್ರೆ ಬಹಳ ಒಳ್ಳೆಯದು. ಎಲ್ಲ ರಾಶಿಯವರು, ನನ್ನ ರಾಶಿನೋ ಇನ್ನೊಂದು ಯಾರೋ ಒಂದು ರಾಶಿ 2 ರಾಶಿ ಅಂತಲ್ಲ, ಎಲ್ಲ ರಾಶಿ ಗೊತ್ತಿರೋರು ಗೊತ್ತಿಲ್ಲ ಅಂತಕ್ಕಂಥವ್ರು ಕೂಡ ಹೇಳಬಹುದಾದ ಒಂದು ಸರಳವಾದ ಮಂತ್ರ ಹೇಳ್ಕೊಳ್ಳಿ. ಒಳ್ಳೆಯದಾಗಲಿ. ಸರಿ ಶಾಸ್ತ್ರಿಗಳ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರ. ಜೊತೆಗೆ ವೀಕ್ಷಕರ ಕರೆಗಳಿಗೆ ಸ್ಪಂದಿಸಿ ಅವರಿಗೆ ಪರಿಹಾರವನ್ನು ಕೂಡ ನೀಡಿದ್ದೀರಾ. ಧನ್ಯವಾದಗಳು ಶಾಸ್ತ್ರಿಗಳೇ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಎಲ್ಲರಿಗೂ ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.